ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಆತ್ಮೀಯರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ಈ ಸಂಚಿಕೆಯಲ್ಲಿ ನಾನು ನಿಮಗೆ ಮಖಾ ನಕ್ಷತ್ರದವರ ಸ್ವಭಾವಗಳು, ಈ ನಕ್ಷತ್ರದವರು ಯಾವ ಕೆಲಸ ಕಾರ್ಯಗಳನ್ನು ಮಾಡಿದ್ರೆ ಜೀವನದಲ್ಲಿ ಅಭಿವೃದ್ಧಿ ಅನ್ನೋದುತ್ತಾರೆ, ಯಾವ ವಿಚಾರವನ್ನು ಸರಿಪಡಿಸ್ಕೊಂಡ್ರೆ ಜೀವನ ಅದ್ಭುತವಾಗಿರುತ್ತೆ ಅಂತ ತಿಳಿಸ್ಕೊಡ್ತೇನೆ. ಮಖಾ ನಕ್ಷತ್ರ ಬರತಕ್ಕಂಥದ್ದು ಸಿಂಹರಾಶಿಯಲ್ಲಿ, 4 ಪಾದಗಳು ಕೂಡ ಸಿಂಹರಾಶಿಯಲ್ಲಿ ಬರತಕ್ಕಂಥದ್ದು. ನಿಮ್ಮದು ರಾಕ್ಷಸಗಣ ಅಂದರೆ ಸ್ಟ್ರೈಟ್ ಫಾರ್ವರ್ಡ್, ಕೋಪತಾಪ ಜಾಸ್ತಿ, ಸದಾಕಾಲ ಸಿಡುಕ್ತಿರ್ತೀರಿ, ಸ್ಟ್ರೈಟಾಗಿ ಮಾತಾಡ್ತೀರಿ, ಒಳಗೊಂದು ಹೊರಗೊಂದು ಅಂತ ಏನು ಇಟ್ಕೊಳ್ಳೋದಿಲ್ಲ, ಎಲ್ಲವನ್ನು ಕೂಡ ಕ್ಲೀನಾಗಿ ಓಪನ್ ಆಗಿ ತಿಳಿಸ್ಕೊಟ್ಬಿಡ್ತೀರಿ. ಇದು ಪ್ಲಸ್ಸು ಇದೆ, ಇದರಲ್ಲಿ ಮೈನಸ್ ಇರತಕ್ಕಂಥದ್ದು. ಇನ್ನು ಮಖಾ ನಕ್ಷತ್ರದಲ್ಲಿ ಜನನವಾದರೆ ಆ ಮಗುವಿಗೆ ಯಾವ ಅಕ್ಷರದಲ್ಲಿ ನಾಮಕರಣವನ್ನು ಮಾಡಬೇಕಪ್ಪ ಅಂತ ನೋಡೋದಾದರೆ ಪ್ರಮುಖವಾಗಿ ಮಾ, ಮೀ, ಮು ಹಾಗೂ ಮೇ ಎಂಬ ಅಕ್ಷರದಲ್ಲಿ ನಾಮಕರಣ ಮಾಡುವಂತರಾಗಿ ಖಂಡಿತವಾಗಿ ಶುಭವನ್ನು ಹಾಗೂ ಅಭಿವೃದ್ಧಿಯನ್ನು ನೋಡುವಂತರಾಗ್ತೀರ. ನೀವು ಸದಾಕಾಲ ಮಾತೃದಿ, ಎಲ್ಲರನ್ನೂ ನಿಮ್ಮವರು ಅಂತ ನೀವು ನಂಬ್ತೀರಿ, ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಲ್ಲಿ ಮಾತಾಡಿಸ್ತೀರಿ, ಒಳ್ಳೆ ಹಣವನ್ನು ಸಂಪಾದನೆ ಮಾಡ್ತೀರಾ, ಒಳ್ಳೆ ಜನರನ್ನು ಸಂಪಾದನೆ ಮಾಡ್ತೀರಾ. ಇರತಕ್ಕಂಥ 27 ನಕ್ಷತ್ರದಲ್ಲಿ ಬೆರಳಿಕೆ ನಕ್ಷತ್ರದವರು ಅಷ್ಟೇ ಜನಗಳನ್ನ ಪ್ರೀತಿ ವಿಶ್ವಾಸ ಸಂಪಾದನೆ ಮಾಡೋಕ್ಕೆ ಸಾಧ್ಯ. ಅದರಲ್ಲಿ ಮಖಾ ನಕ್ಷತ್ರದವರು ಕೂಡ ಹೌದು. ನೀವು ಯಾರ ಜೊತೆ ಬೇಕಾದ್ರೆ ಜಲ್ಲಾಗ್ತೀರಿ, ಎಲ್ಲರೊಂದಿಗೆ ಹೊಂದಾಣಿಕೆಯಿಂದ ಇರ್ತೀರಿ, ಎಲ್ಲರೊಂದಿಗೆ ಒಬ್ಬರಾಗಿರ್ತೀರಿ, ಎಲ್ಲರೂ ನಿಮ್ಮನ್ನ ತುಂಬ ಚೆನ್ನಾಗಿ ಮಾತಾಡ್ತಾರೆ. ನೀವು ಮಾಡ್ತಕ್ಕಂಥ ಸಣ್ಣ ಪುಟ್ಟ ತಪ್ಪುಗಳು ಮತ್ತೊಂದು ಮಗದು ಎಲ್ಲವೂ ಕೂಡ ಬದಿಗೊತ್ತಿ ನಿಮ್ಮ ಜೊತೆ ಪ್ರೀತಿ ವಿಶ್ವಾಸದಿಂದ ನಡ್ಕೊಳ್ತಾರೆ. ಅದೇ ನಿಮ್ಮ ಜೀವನದ ಪ್ಲಸ್ ಪಾಯಿಂಟ್. ನಿಮಗೆ ಆಧ್ಯಾತ್ಮಿಕ ವಿಚಾರದಲ್ಲಿ ತುಂಬ ಆಸಕ್ತಿ ಜಾಸ್ತಿ, ಯಾಕಂದರೆ ನಿಮ್ಮ ನಕ್ಷತ್ರಾಧಿಪತಿ ಕೇತು. ಸದಾಕಾಲ ದೇವರು ಧ್ಯಾನ ಮಾಡಬೇಕು, ಹೋಮವನ ಮಾಡಬೇಕು, ಜಪ ಮಾಡಬೇಕು, ದೇವಸ್ಥಾನಗಳಿಗೆ ಹೋಗಬೇಕು, ಈ ಥರ ಮೈಂಡ್ಸೆಟ್ಟಲ್ಲೇ ಇರ್ತೀರಿ. ನಿಮ್ಗೆ ಏನಾದ್ರು ಟ್ರಿಪ್ ಪ್ಲಾನ್ ಮಾಡಬೇಕಪ್ಪ ಅಂತ ಹೇಳಿದ್ರೆ ಫಸ್ಟ್ ನೀವು ಹೇಳೋದು ದೇವಸ್ಥಾನಕ್ಕೆ ಹೋಗೋಣವಾ, ಅಥವಾ ಅಲ್ಲಿ ಧ್ಯಾನ ಆಗುತ್ತಂತ ಅಲ್ಲಿಗೆ ಹೋಗೋಣವಾ. ಧಾರ್ಮಿಕ ಸ್ಥಳಗಳಿಗೆ ಯಥೇಚ್ಛವಾಗಿ ಹೋಗಬೇಕು, ಭೇಟಿ ಕೊಡಬೇಕು ಅನ್ನೋದು ಸದಾಕಾಲ ನಿಮ್ಮ ಮನಸ್ಸಿನಲ್ಲಿ ಇದ್ದೇ ಇರುತ್ತೆ. ಹಾಗೂ ದೇವರ ಸೇವೆ ಮಾಡಬೇಕು, ಗುರಿಯರ ಸೇವೆ ಮಾಡಬೇಕು ಅನ್ನೋದು ಸದಾಕಾಲ ಮಾಡತಕ್ಕಂಥ ನಿಮಗೆ ನೀವೇ ಪ್ರೇರೇಪಿಸ್ಕೊಳ್ತಿರ್ತೀರಿ. ಎಲ್ಲಿ ಗುರಿಯರು ಕಾಣ್ತಾರೋ, ಪಿತೃ ಸಮಾನದಂಥ ಯಾರೇ ಕಾಣಿದ್ರು ಕೂಡ ನಿಮ್ಮ ಶಕ್ತಿನುಸಾರ ಸೇವೆಯನ್ನು ಮಾಡ್ತೀರ. ಯಾರು ನಿಮ್ಮ ಹತ್ರ ಬಂದು ಕಷ್ಟ ಹೇಳ್ಕೊಂಬಿಟ್ರೆ ಕರಗಿ ಹೋಗ್ಬಿಡ್ತೀರಿ. ಆತ ನಿಮ್ಮ ಶತ್ರುನೇ ಆಗಿರಲಿ, ನಿಮಗೆ ಕೊಲ್ಲಕ್ಕೆ ಬಂದಿರಲಿ, ಆತ ಬಂದುಬಿಟ್ಟು ಇಲ್ಲ ನನಗೆ ಗೊತ್ತಿಲ್ಲದೇನೋ ತಪ್ಪು ಮಾಡಿಬಿಟ್ಟೆ ಕ್ಷಮಿಸ್ಬಿಡಿ ಹೀಗೆ ಅಂತ ಎಲ್ಲ ಹೇಳ್ಕೊಂಬಿಟ್ರೆ ನೀವೇ ಬೇಕಾದ್ರೆ ದುಡ್ಡು ಕೊಟ್ಟು ಕಳಿಸ್ಬಿಡ್ತೀರಿ, ಒಳ್ಳೆದಾಗಿ ಇಟ್ಕೊಂಡು ಜೀವನ ಮಾಡ್ಕೊಂಡು ಹೋಗು ಅಂತ. ಅಂದರೆ ಮಾತೃಹೃದಯ ಅಂತ ಹಿಡಿದಿದೆ ಉದ್ದೇಶಕ್ಕೆ. ಎಲ್ಲರನ್ನೂ ಕೂಡ ನೀವು ನಿಮ್ಮವರು ಅಂತ ನೆನ್ಕೊಳ್ತೀರಿ, ಅದೇ ಎಷ್ಟೋ ಬಾರಿ ನಿಮಗೆ ಮುಳುವಾಗತಕ್ಕಂಥದ್ದು. ಹಾಗೆ ಶ್ರೇಷ್ಠ ವ್ಯಕ್ತಿತ್ವವನ್ನು ಇರತಕ್ಕಂಥ ವ್ಯಕ್ತಿಗಳಾಗಿರ್ತೀರ. ನೀವು ಮಾನಕ್ಕೆ ಅಂಜಿಸ್ತೀರಿ. ಎಲ್ಲಿ ನನ್ನ ಮಾನಕ್ಕೆ ಅಪವಾದ ಬಂದ್ಬಿಡುತ್ತೋ, 4 ಜನ ಇಲ್ಲಿ 4 ಥರ ಮಾತಾಡ್ಕೊಂಡ್ಬಿಡ್ತಿರೋ ಅಂತ ಜೀವನ ಪರ್ಯಂತ ಮಾನಕ್ಕೆ ಅಂಜಿ 4 ಜನ ನನ್ನ ನೋಡ್ತಾ ಇದ್ದಾರೆ ನಮ್ಮ ಮನಸ್ಥಿತಿಯಲ್ಲಿ ಜೀವನ ಮಾಡ್ತಾ ಹೋಗ್ತಿರಲಿ. ಪ್ಲಸ್ಸು ಇದೆ, ಮೈನಸ್ಸು ಇದೆ. ಇನ್ನೊಬ್ರಿಗೋಸ್ಕರ ಬದುಕ್ತಿದ್ದೀರಾ ಅನ್ನತಕ್ಕಂಥದ್ದು ಮೈನಸ್ಸು. ಎರಡನೇದು, ನಾನೊಬ್ಬ ಜೀವನದ ರೋಲ್ ಮಾಡೆಲ್ ಆಗಿರಬೇಕು, ನನ್ನನ್ನು ಇನ್ನೊಬ್ರು ಫಾಲೋ ಮಾಡ್ತಾ ಇರಬೇಕು ಹೊರತು ಈತ ಯಾರಪ್ಪ ಇಂಥ ಮಗ ಅಥವಾ ಈತನ ಥರ ಇರಬಾರ್ದು ಜೀವನದಲ್ಲಿ ಅಂತ ಯಾರ ಕೆಲವು ಬೆಟ್ ಮಾಡಿಸ್ಕೊಳ್ಬಾರ್ದು ಅಂತ ಹೇಳ್ತಕ್ಕಂಥ ಪಾಸಿಟಿವ್. ನೀವು ಯಾವುದನ್ನು ಆಯ್ಕೆ ಮಾಡ್ಕೊಳ್ತೀರ ಪರ್ಫೆಕ್ಟಾಗಿ ಅದನ್ನು ಮೇಲೆ ಕಿತ್ಕೊಂಡೋಗಿ ಖಂಡಿತ ಶುಭ ಕಾಣುವಂಥರಾಗ್ತೀರ. ಸತ್ಯಪ್ರಿಯರು ಕಣ್ರಿ, ನೀವು ಸದಾಕಾಲ ಸತ್ಯತೆಯನ್ನೇ ಮಾತಾಡ್ತೀರಾ. ಒಂದೊಂದ್ಸಲ ಎಷ್ಟೋ ಜನಕ್ಕೆ ನಿಮ್ಮ ಹತ್ರ ಬಂದು ಹೇಳ್ಕೊಳ್ತಿರ್ತಾರೆ, ಅಯ್ಯೋ ನಿನ್ನ ಹತ್ರ ಏನು ಹೇಳ್ಬಾರ್ದು ಕಣಪ್ಪ, ಏನು ಹೇಳಿದ್ರೆ ಪಟ್ಟಂತ ಹಾಗೆ ಇನ್ನೊಬ್ಬರ ಹತ್ರ ಕನ್ವೆ ಮಾಡಿಬಿಡ್ತೀಯಾ, ಮನಸ್ಸಲ್ಲಿ ಏನು ಇಟ್ಕೊಳ್ಳೋದೇ ಇಲ್ಲ, ನೀನು ಹತ್ರ ಹೆಂಗೆ ಕಮ್ಯುನಿಕೇಷನ್ ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ ಅಂತ ಎಷ್ಟೋ ಜನ ನಿಮ್ಮ ಹತ್ರ ಬಂದು ಹೇಳ್ಕೊಂಡಿರ್ತಾರೆ. ಅಬ್ಸರ್ವ್ ಮಾಡಿ. ಆದರೆ ಸತ್ಯಪ್ರಿಯರು ಒಳಗೊಂದು ಹೊರಗೊಂದು ಹೇಳೋದಿಲ್ಲ. ನಾನಾಗಲೇ ಪದ ಬಳಸ್ತೆ, ಏನಿರುತ್ತೆ ಡೈರೆಕ್ಟಾಗಿ ಹೇಳ್ತೀರಿ. ಅದು ಚಿಕ್ಕವರಾಗಿರಲಿ ದೊಡ್ಡವರಾಗಿರಲಿ, ಪರಿಸ್ಥಿತಿಯನ್ನು ಕೂಡ ನೀವು ನೋಡ್ಕೊಂಡು ಮಾತಾಡಲ್ಲ. ಪಟ 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 ಅಂತ ಮನಸ್ಸಿರೋದನ್ನೆಲ್ಲ ಹೇಳ್ಬಿಡ್ತೀರಿ. ಆಮೇಲೆ ಯೋಚನೆ ಮಾಡ್ತೀರಿ, ಈ ಪರಿಸ್ಥಿತಿಲಿ ಸರಿ ಇರ್ತಿರ್ಲಿಲ್ಲ, ಇವಾಗ ಇದನ್ನು ಹೇಳ್ಬಾರ್ದಾಗಿತ್ತು. ಟ್ರೈನ್ ಹೋದ್ಮೇಲೆ ಟಿಕೆಟ್ ತೊಗೊಂಡ್ರೆ ಏನು ಪ್ರಯೋಜನ? ಎಷ್ಟೋ ಸಲ ತಪ್ಪನ್ನು ಮಾಡ್ತೀರಿ. ಎಷ್ಟಿದೆ ಅಷ್ಟು ತೃಪ್ತಿ ಪಡ್ತೀರಿ. ಅತಿ ಆಸೆ ಇಲ್ಲ ನಿಮಗೆ. ಪಕ್ಕದಲ್ಲಿ 10 ಚಾಕ್ಲೇಟ್ ಇಟ್ಕೊಂಡಿದ್ರು ಕೂಡ ಅವ್ನಿಗೆ ಇನ್ನೂ 5 ಚಾಕ್ಲೇಟ್ ಬೇಕು ಅಂತ ಅನಿಸ್ತಿರುತ್ತೆ. ನಿಮ್ಗೆ ಒಂದೇ ಚಾಕ್ಲೇಟ್ ಇದ್ರೂ ಪರವಾಗಿಲ್ಲ, ಅಪ್ಪ ಭಗವಂತ ಅವ್ನು ಕೊಟ್ಟಿದ್ದಾನೆ, ಇದರಲ್ಲಿ ಖುಷಿಯಾಗಿ ನೆಮ್ಮದಿಯಾಗಿರೋಣ ಅಂದರೆ ಇರೋದರಲ್ಲಿ ಖುಷಿಯನ್ನು ನೋಡತಕ್ಕಂಥ ವ್ಯಕ್ತಿಗಳು ನೀವು. ಆಸೆ ಇದೆ ಇಲ್ಲ ಅಂತ ಹೇಳ್ತಿಲ್ಲ, ಆದರೆ ದುರಾಸೆ ಇಲ್ಲ. ಇರೋದ್ರಲ್ಲೂ ತೃಪ್ತಿಯಾಗಿರಬೇಕು. ಭಗವಂತ ಏನು ಕೊಟ್ಟಿದ್ದಾನೆ ಅದೇ ಸಾಕು. ಯಾವ ವ್ಯಕ್ತಿಗೆ ಇದು ಮನಸ್ಸಿಗೆ ಬಂದ್ಬಿಡುತ್ತೋ ಆತನೇ ದೊಡ್ಡ ಶ್ರೀಮಂತ. ಮತ್ತು ಎಲ್ಲವೂ ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೊರಟೋಗ್ಬಿಡ್ತಾರೆ. ನಾನು ತುಂಬ ಜನ ವ್ಯಕ್ತಿಗಳನ್ನ ನೋಡಿದ್ದೇನೆ. ಪ್ರತಿಯೊಬ್ಬ ವ್ಯಕ್ತಿಗೂ ಆಸೆ ಇರಬೇಕು, ತಿಳಿದಿರಲಿ, ನಾನು ಒಪ್ಕೊಳ್ತೀನಿ. ಆದರೆ ಅತಿ ಆಸೆ ಅಲ್ಲ. ಆಸೆ ಇರಬೇಕು ಹೇಗೆ ಅಂದರೆ ಆ ವಸ್ತು ನೋಡ್ತಾ ಇರ್ತಾರೆ, ಆ ವಸ್ತು ತೆಗೆದುಕೊಳ್ಬೇಕು ಅಂತ ಅವ್ನಿಗೆ ಆಸೆ ಆಗಬೇಕು ಹೊರತು ಈ ವಸ್ತು ಇದೆಯಲ್ಲ ವಸ್ತು ಬೇಡ ಅಂತ ಅನ್ನಿಸ್ಬಾರ್ದು. ನನಗಿರತಕ್ಕಂಥ ಈ ವಾಚಿನ ಮೇಲೆ ನನಗೆ ತೃಪ್ತಿ ಇದೆ. ಭಗವಂತ ಈ ವಾಚನ್ನು ಕಟ್ಕೊಳ್ತಕ್ಕಂಥ ಒಂದೇನೋ ಒಂದು ಮಾಡಿಕೊಟ್ಟಿದ್ದಾನಪ್ಪ, ನಾನು ತೃಪ್ತಿಕಾರಕ. ಸರ್ ಇದಕ್ಕಿಂತ ಚೆನ್ನಾಗಿರತಕ್ಕಂಥ ವಾಚ್ ನೋಡ್ರೆ ಆಸೆ ಆಗುತ್ತೆ, ತೊಗೊಳ್ಬೇಕು, ಇದಕ್ಕಿಂತ ಚೆನ್ನಾಗಿದೆ. ಎಸ್ ಅದು ಆಸೆ, ಉಟ್ಕೊಳ್ತೀನಿ. ಆದರೆ ಇರೋದಕ್ಕೆ ತೃಪ್ತಿ ಪಡಿ ಫಸ್ಟು.
ಯಾವ ವ್ಯಕ್ತಿ ತೃಪ್ತಿ ಪಡ್ತಾನೋ ಆಟೋಮೆಟಿಕ್ಲಿ ಆತನ ಆಸೆಗಳೆಲ್ಲ ಈಡೇರ್ತಾ ಹೋಗುತ್ತೆ. ಅದು ಮಕಾ ನಕ್ಷತ್ರದವ್ರಿಗೆ ಆಗತಕ್ಕಂಥ ಪ್ಲಸ್ ಪಾಯಿಂಟ್. ತುಂಬ ಜನ ಆಸೆ ಪಟ್ಟು ಇರೋದನ್ನು ಎಂಜಾಯೇ ಮಾಡೋದಿಲ್ಲ. ನಾಳೆಗೆ ಅದಾಗ್ಬಿಡುತ್ತೆ, ತೊಗೊಂಬಿಡ್ತೀನಿ ಅಂತೇಳಿ ಇವತ್ತು ಗಾಡೀಲಿ ಹೋಗತಕ್ಕಂಥ ಮಜನ್ ಮರ್ತುಬಿಟ್ಟು ನಾಳೆ ಕಾರಲ್ಲಿ ಹೋಗೋದ್ರ ಬಗ್ಗೆ ಕನಸು ಮಾಡ್ತಾ ಇರ್ತಾರೆ, ಕನಸು ಕಾಣ್ತಿರ್ತಾರೆ. ಇದು ಇಲ್ಲ ಮಿಸ್ ಆದರೆ ಅದೂ ಇಲ್ಲ ಅಂತ. ಈ ದೊಡ್ಡ ತಪ್ಪನ್ನು ಮಕಾ ನಕ್ಷತ್ರದವ್ರು ಮಾಡಲ್ಲ. ಇರೋದ್ರಲ್ಲೇ ಖುಷಿಯಾಗಿ ನೆಮ್ಮದಿಯಾಗಿ ಜೀವನವನ್ನು ಕಟ್ಟಿಕೊಳ್ತಾರೆ. ಇನ್ನು ಸಾತ್ವಿಕ ಮನೋಭಾವ, ಸದಾಕಾಲ ಕೋಪತಾಪಗಳಿದ್ರೂ ಕೂಡ ಯಾರ ತಂಟೆಗೆ ಅಷ್ಟು ಹೋಗಲ್ಲ. ಬಟ್ ಇವ್ರ ತಂಟೆಗೆ ಬಂದರೆ ಯಾರನ್ನೂ ಬಿಡೋದಿಲ್ಲ. ಆ ಥರ ಮನಸ್ಥಿತಿ ಇರತಕ್ಕಂಥ ವ್ಯಕ್ತಿ ತಾನಾಯಿತು ತನ್ನ ಕೆಲಸವಾಯಿತು ಆಲ್ಮೋಸ್ಟ್ ಹೀಗೆ ಅವರ ನೇಚರ್ ಇರತಕ್ಕಂಥದ್ದು. ಯಾವಾಗಲೂ ಕೂಡ ಎಲ್ಲ ಬುದ್ಧಿಗಳು ಈ ಥರ ಪ್ರಿಯರಾಗಿರ್ತಾರೆ. ಒಬ್ರಿಗೊಬ್ರು ಮಾತಾಡ್ಸ್ತಿರ್ಲಿಲ್ಲ ಅಂದರೂ ಈ ವ್ಯಕ್ತಿ ಜೊತೆಗೆ ಎಲ್ಲರೂ ಮಾತಾಡ್ತಿರ್ತಾರೆ. ಇಡೀ ಕುಟುಂಬದಲ್ಲಿ ಯಾರ ಜೊತೆನೂ ಮಾತಾಡಲ್ಲ ಅಂತ ಅಂದ್ಕೊಳ್ಳಿ, ಎಲ್ಲರೂ ಈ ವ್ಯಕ್ತಿ ಜೊತೆ ಕನೆಕ್ಟ್ ಇರ್ತಾರೆ. ಅಂದರೆ ಅಷ್ಟು ಚೆನ್ನಾಗಿ ಪ್ರೀತಿ ವಿಶ್ವಾಸವನ್ನು ಪ್ರತಿಯೊಬ್ಬರ ಬಳಿ ಇಟ್ಕೊಂಡಿರ್ತಕ್ಕಂಥದ್ದು ಈ ವ್ಯಕ್ತಿ, ಈ ಮಕಾ ನಕ್ಷತ್ರದವರ ಜನನವಾಗಿರ್ತಕ್ಕಂಥವ್ರು. ಅದು ಸದಾಕಾಲ ಧನಾತ್ಮಕವಾಗಿ ಪ್ಲಸ್ ಪಾಯಿಂಟನ್ನು ಕೊಡುವಂತಾಗುತ್ತೆ. ಇನ್ನು ಯಾವ ವಿಚಾರವನ್ನು ಇವರು ಸರಿಪಡಿಸ್ಕೊಳ್ಬೇಕಪ್ಪ ಅಂತ ಹೇಳಿದ್ರೆ ಆತುರದ ನಿರ್ಧಾರಗಳು. ಎಡಬಟ್ ಇವಾಗ ತೆಗೆದುಕೊಂಡ ಡಿಸಿಷನ್ ಇನ್ನು 1 ಅವರ್ಗೆ ಇರೋದಿಲ್ಲ. ತಮ್ಮ ಮೇಲೆಯೇ ತಮಗೆ ನಂಬಿಕೆ ಇಲ್ಲದೆ ಇರತಕ್ಕಂಥವ್ರು ಯಾರಿದ್ದಾರೆ ಅಂತೇಳಿ ಅದು ಮಕಾ ನಕ್ಷತ್ರದವರು. ಆ ಥರದ ನಿರ್ಧಾರ, ಸ್ವಂತ ಬುದ್ಧಿ ತುಂಬ ಕಮ್ಮಿ. ಒಂದು ದಾರಿಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ, ಯಾರೋ ಬಂದು ಹೇಳ್ತಾರೆ ಈ ದಾರಿ ಸರಿ ಇಲ್ಲ, ಈ ದಾರಿಲಿ ನಡ್ಕೊಂಡು ಹೋಗ್ಬೇಡ, ಬೇರೆ ದಾರಿ ಚೇಂಜ್ ಮಾಡು, ತುಂಬ ಚೆನ್ನಾಗಿ ಇಂಪ್ರೂವ್ ಆಗ್ತೀಯ, ಬೇಗ ಹೊಟ್ಟೋಗ್ಬಿಡ್ತೀಯ ಅಂದರೆ ಅವ್ರು ಇಷ್ಟು 10 ಹೆಜ್ಜೆ ಹಾಕಿರ್ತಾರಲ್ಲ, ಇನ್ನು 3 ಹೆಜ್ಜೆ ದಾರಿ ಗೋಲ್ ರೀಚ್ ಆಗಿಬಿಡುತ್ತೆ. 10 ಹೆಜ್ಜೆ ನಡ್ಕೊಂಡ್ಬಂದಿರ್ತಾರೆ, 10 ಹೆಜ್ಜೆ ಮೇಲೆ ಅವ್ರು ಮರ್ತೇ ಹೋಗಿರ್ತಾರೆ. ಅವ್ರ ಮೇಲೆ ಅವ್ರ ನಂಬಿಕೆನೇ ಕಳ್ಕೊಂಡ್ಬಿಟ್ಟಿರ್ತಾರೆ. ಆ 3 ಹೆಜ್ಜೆ ಕೊಟ್ಟೋಗೋಣ, ಬೇಗ ಸಕ್ಸಸ್ ಆಗ್ಬೋದು, ಪಟ್ ಅಂತ ಪಾತ್ ಚೇಂಜ್ ಮಾಡ್ತಾರೆ. ಅಂದರೆ ಅವರ ಮೇಲೆ ಅವರ ನಂಬಿಕೆ ಇಲ್ಲ, ಬೇರೆಯವರ ಡಿಸಿಷನ್ ಮೇಲೆ ತುಂಬ ಅವಲಂಬಿತರಾಗ್ತಾರೆ. ಯಾರು ಹೇಳಿದ ತಕ್ಷಣ ಬೇಗ ರಿಯಾಕ್ಟ್ ಮಾಡ್ತಾರೆ, ಪ್ರವೋಕ್ ಆಗ್ತಾರೆ. ಆಡತಕ್ಕಂಥ ಮಾತಿನ ಮೇಲೆ ಎಷ್ಟೋ ಬಾರಿ ಹಿಡಿತವಿರೋದಿಲ್ಲ ಮಕಾ ನಕ್ಷತ್ರದವ್ರಿಗೆ. ಅಬ್ಸರ್ವ್ ಮಾಡಿ, ಬೇಜಾರು ಮಾಡಿಕೊಂಡ್ರು ಪರವಾಗಿಲ್ಲ, ನೇರವಾಗಿ ಹೇಳ್ತಾ ಇದ್ದೇನೆ. ನೀವು ಆಡ್ತಿರಲ್ಲ ಮಾತು, ಅದು ತೂಕವಾಗಿರಬೇಕು. ಆಡತಕ್ಕಂಥ ಮಾತಿನಿಂದಲೇ ಜನ ನಿಮ್ಮನ್ನು ಗುರುತಿಸಿ ಮಾತಾಡಬೇಕು. ಆದರೆ ಮಕಾ ನಕ್ಷತ್ರದವರ ವೀಕ್ನೆಸ್ ಪಾಯಿಂಟ್ ಇದು. ಇದನ್ನು ಕರೆಕ್ಷನ್ ಮಾಡ್ಕೊಳ್ಳಿ. ಯಾರೊಂದಿಗಾದರೂ ಮಾತನಾಡಬೇಕಾದ್ರೆ, ಯಾರಿಗೊಂದಿಗಾದ್ರೂ ಮಾತು ಕೊಡಬೇಕಾದ್ರೆ ಆ ಮಾತಿಗೆ, ಆ ಘಾಟಿಗೆ ನಾನು ತಕ್ಕವಾಗಿದ್ದೀನಾ, ನಾನು ಮಾತು ಕೊಡ್ತಾ ಇದ್ದೀನಿ, ನಿಭಾಯಿಸ್ಬೋದಾ, ನನಗೆ ಶಕ್ತಿ ಇದೆಯಾ, ಯೋಚನೆ ಮಾಡಿ ಮಾತು ಕೊಡುವಂತರಾಗಿ. ಸುಮ್ಮನೆ ಬೀಸೋದೊಣ್ಣೆ ತಪ್ಪಿಸ್ಕೊಂಡ್ರೆ ಸಾಕು ಅಂತ ಇನ್ನೊಂದು ಮಾತು ಕೊಟ್ಬಿಟ್ಟು ನಿಮ್ಮ ವ್ಯಕ್ತಿತ್ವವನ್ನು ಹಾಳು ಮಾಡ್ಕೊಳ್ಬೇಡಿ. ಆತುರ ಈಗಲೇ ಆಗ್ಬಿಡ್ಬೇಕು, ಈಗ ಸೆಕೆಂಡಲ್ಲೇ ಆಗ್ಬಿಡ್ಬೇಕು, ಈ ಕ್ಷಣದಲ್ಲೇ ಆಗ್ಬಿಡ್ಬೇಕು ಅಂತ ಎಲ್ಲ ಎಡಬಟ್ಟಲ್ಲಿ ಹಾಳು ಮಾಡ್ಕೊಂಡ್ಬಿಡ್ತೀರಿ. ಎಡಬಟ್ಟಿನ ಮಾತುಗಳು ಕೂಡ ಜನರೊಂದಿಗೆ ನಾನಾ ರೀತಿಯ ಸಂಕಷ್ಟವನ್ನು ಈಡು ಮಾಡಿಬಿಡುತ್ತೆ. ಹಣವನ್ನು ಲೋಪೂಲಾಗಿ ಕಳ್ಕೊಳ್ತೀರಿ. ಎಲ್ಲೋ 3 ರೂಪಾಯಿ ಸೇವಿಂಗ್ ಮಾಡೋಕ್ಕೋಗಿ 10 ರೂಪಾಯಿ ಕಳ್ಕೊಂಡಿರ್ತೀರಿ, ಗಮನಕ್ಕೆ ಬಂದಿರೋದಿಲ್ಲ. 3 ರೂಪಾಯಿ ಉಳಿಸಿದ್ರೆ ಸಾಕು ಅಂತ ಬೆಳಗ್ಗೆ ರಾತ್ರಿ ತುಂಬ ಕಷ್ಟಪಟ್ಟಿರ್ತೀರಿ, ಇನ್ನೆಲ್ಲೋ ಈಸಿಯಾಗಿ ಮೋಸ ಹೋಗಿರ್ತೀರಿ. ನಿಮ್ಮನ್ನು ತುಂಬ ಚೆನ್ನಾಗಿ ಯಾಮಾರಿಸ್ಬೋದು ಕಣ್ರಿ. ಸ್ವಲ್ಪ ನೈಸಾಗಿ ಮಾತಾಡ್ಬಿಟ್ಟು ಅದಲ್ಲ ಹೀಗೆ ಅಂತ ಹೇಳಿದ್ರೆ ತುಂಬ ಬೇಗ ನೀವು ಸಾಫ್ಟಾಗಿ ಕರ್ಗೋಗ್ಬಿಡ್ತೀರಿ. ಹಿಂದೆ ಮುಂದೆ ವಿಚಾರಿಸೋದೇ ಇಲ್ಲ, ಎಸ್ ಅಂತೇಳಿ ಮುಂದುವರೆದು ಬಿಡ್ತೀರಿ. ಅದು ನಿಮ್ಮ ಮೈನಸ್ ಪಾಯಿಂಟ್. ಹಾಗೇ ಮಕಾ ನಕ್ಷತ್ರದವ್ರಿಗೆ ತುಂಬ ಬೇಗ ಕೋಪ ಬರುತ್ತೆ. ಮುಗಿನ ತುದ ಮೇಲೆ ಕೋಪ ಅಂತ ಹೇಳ್ತೀವಲ್ಲ, ಆ ರೀತಿ ತುಂಬ ಕೋಪ ಮಾಡ್ಕೊಳ್ಳುವಂಥರಾಗ್ತೀರಾ. ಡಿಸಿಷನ್ ಮೇಕಿಂಗ್ನಲ್ಲಿ ಸದಾಕಾಲ ಎಡವತಕ್ಕಂಥದ್ದು. ನಾನು ಆಗಲೇ ಹೇಳಿದೆ, ನೀವು ತೆಗೆದುಕೊಳ್ಳತಕ್ಕಂಥ ನಿರ್ಧಾರದ ಮೇಲೆ ನಿಮಗೆ ನಂಬಿಕೆ ಇರೋದಿಲ್ಲ. ಡಿಸಿಷನ್ ಕರೆಕ್ಟಾಗಿ ತೆಗೆದುಕೊಳ್ಳಿಲ್ಲ ಅಂತ ಹೇಳ್ತಕ್ಕಂಥದ್ದು ಇದೇ ಉದ್ದೇಶಕ್ಕೆ. ಬೇರೆ ಮೇಲೆ ಡಿಪೆಂಡ್ ಆಗ್ತೀರಿ. ಡಿಪೆಂಡೆನ್ಸಿ ಕಮ್ಮಿ ಮಾಡಿ ನಿರ್ಧಾರ ತಗೊಳ್ಳಿ. ಎಸ್ ಆರ್ ನೋ, ನಿಮ್ಗೆ ಅದು ರೈಟ್ ಆರ್ ರಾಂಗ್, ಸರಿ ಇದೆಯೋ ತಪ್ಪಿದೆಯೋ ಸೆಕೆಂಡರಿ. ಡಿಸಿಷನ್ ತೆಗೆದುಕೊಳ್ಳುವಂತರಾಗಿ ಡಿಸಿಷನ್ ಮೇಕಿಂಗ್ ಸ್ಕಿಲ್ಸ್ನ ಇಂಪ್ರೂವ್ ಮಾಡ್ಕೊಳ್ಳಿ, ಖಂಡಿತ ಶುಭವಾಗತ್ತೆ. ಇನ್ನು ಯಾವ ಕ್ಷೇತ್ರದಲ್ಲಿ ಮಕಾ ನಕ್ಷತ್ರ ಕೆಲಸಗಳನ್ನು ಮಾಡ್ಬೋದು, ರಾಜಕೀಯ ಕ್ಷೇತ್ರ ತುಂಬ ಚೆನ್ನಾಗಿ ಆಗಿಬರುತ್ತೆ. ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡ್ಬೋದು. ಇಂಜಿನಿಯರಿಂಗ್ ಆಗತಕ್ಕಂಥ ಅವಕಾಶಗಳು ಭಗವಂತ ಕರುಣಿಸಿಕೊಟ್ಟಿದ್ದಾನೆ. ಇನ್ನು ತಾಂತ್ರಿಕ ವಿಚಾರಗಳಲ್ಲೂ ಕೂಡ ನೀವು ಸಾಧನೆಯನ್ನು ಮಾಡುವಂತರಾಗ್ತೀರಾ. IT-BT ಕೆಲಸಗಳು ನಿಮಗೆ ಖಂಡಿತ ಉತ್ತಮ ಅವಕಾಶವನ್ನು ಕೊಡುತ್ತೆ. ಓನ್ ಬಿಸ್ನೆಸ್ ಮಾಡ್ತಾರೆ, ಖಂಡಿತವಾಗಿ ಮಾಡುವಂತರಾಗಿ ಒಳ್ಳೆ ಲಾಭ ಲಭಿಸುತ್ತೆ. ಇನ್ನು ಕೇತು ನಕ್ಷತ್ರದವರು ಅಂದರೆ ಈ ಮಕಾ ನಕ್ಷತ್ರದವರು ಯಾವ ದೇವರ ಆರಾಧನೆ ಮಾಡಿದರೆ ಶುಭವಾಗುತ್ತೆ ಅಂತ ನೋಡೋದಾದರೆ ಪ್ರಮುಖವಾಗಿ ಗಣಪತಿಯನ್ನು ಆರಾಧನೆ ಮಾಡಿ. ಮಕಾ ನಕ್ಷತ್ರದವರು ಓಂ ಗಂ ಗಣಪತಿಯೇ ನಮಃ ಎಂಬ ಮಂತ್ರನ ಪ್ರತಿನಿತ್ಯ 108 ಬಾರಿ ಜಪ ಮಾಡಿ. ಎಂಥದೇ ಕಷ್ಟ ಬಂದರೂ, ಎಂಥದೇ ಪರಿಸ್ಥಿತಿ ಇದ್ದರೂ ಕೂಡ ಪ್ರತಿನಿತ್ಯ ಜಪ ಮಾಡ್ತಾ ಹೋಗಿ. ಓಂ ಗಂ ಗಣಪತಿಯೇ ನಮಃ ಅಂತ ಎಲ್ಲ ಸಂಕಷ್ಟಗಳು ದೂರವಾಗುತ್ತೆ. ಮನಸ್ಸಿನ ಎಲ್ಲ ಇಷ್ಟೇಶ್ವರಿಗಳು ಈಡೇರುತ್ತೆ. ಮುಂದಿನ ಸಂಚಿಕೆಯಲ್ಲಿ ಮುಂದಿನ ನಕ್ಷತ್ರದೊಂದಿಗೆ ಸಿಗೋಣ. ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲನ್ನು ಹಾಗೂ ನಮ್ಮ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲ ಪೇಜ್ಗಳನ್ನು ಫಾಲೋ ಮಾಡಿ. ಖಂಡಿತ ಪ್ರತಿನಿತ್ಯವೂ ಕೂಡ ಉಪಯುಕ್ತ ಮಾಹಿತಿಗಳನ್ನು ಕೊಡ್ತಾ ಹೋಗ್ತೇವೆ. ನಿಮಗೇನಾದರೂ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಬೇಕು ಅಂತಿದ್ರೆ, ತುಂಬ ವರ್ಷದಿಂದ ಪ್ರಯತ್ನ ಪಟ್ಟುಕೊಂಡು ಮದುವೆ ಆಗ್ತಾ ಇಲ್ಲ, ಸಂತಾನದಲ್ಲಿ ತುಂಬ ವಿಳಂಬ ಆಗ್ತಾ ಇದೆ, ಮನೆ ಕಟ್ತಾ ಇದ್ದೀರಿ, ವಾಸ್ತು ಪ್ಲಾನಿಂಗ್ ಕರೆಕ್ಟಾಗಿದೆ ಅಂತ ಕರೆಕ್ಷನ್ ಮಾಡಿಸ್ಕೊಳ್ಬೇಕು, ಈ ಥರ
ಯಾವುದೇ ರೀತಿಯ ಜ್ಯೋತಿಷ್ಯದ ಸಲಹೆಗಳನ್ನು ಪಡೆದುಕೊಳ್ಬೇಕು ಅಂದರೆ ನೇರವಾಗಿ ನಮ್ಮನ್ನು ಭೇಟಿ ಮಾಡ್ಬೋದು. ಮೈಸೂರಿನ ಕುವೆಂಪು ನಗರದಲ್ಲಿ ನಮ್ಮ ಕಚೇರಿ ಇರತಕ್ಕಂಥ ತುಂಬ ಜನ ಕೇಳ್ತಾ ಇದ್ದಾರೆ ಕಮೆಂಟಲ್ಲಿ ಕೂಡ, ಎಲ್ಲಿ ಸಿಗ್ತೀರಿ, ಮೈಸೂರು ಬೆಂಗಳೂರು ಅವೈಲಬಿಲಿಟಿ ನಿಮ್ದು ಎಲ್ಲಿದೆ ಅಂತ. ಪ್ರೆಸೆಂಟ್ ಮೈಸೂರಲ್ಲಿ ಸಿಗ್ತೇನೆ, ನಾನು ಪ್ರತಿನಿತ್ಯ ಕೂಡ ಸಿಗ್ತೇನೆ. ಮೈಸೂರು ಕುವೆಂಪು ನಗರದಲ್ಲಿ ಭವಿಷ್ಯ ದರ್ಶನ ಕಚೇರಿ ಇರತಕ್ಕಂಥದ್ದು. ಫೋನ್ ಕಾಲ್ ಮುಖಾಂತರ ಯಾವಾಗಲೂ ಕೂಡ ನಾನು ಸಿಗ್ತೇನೆ. ಅಥವಾ ನೇರವಾಗಿ ಬಂದು ಭೇಟಿ ಮಾಡೋಕ್ಕಾಗೋದಿಲ್ಲ, ತುಂಬ ದೂರದಲ್ಲಿದ್ದೇನೆ ಅಂತ ಹೇಳಿದ್ರೆ ವಿಡಿಯೋ ಕಾಲ್ ಮುಖಾಂತರ ಕೂಡ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಬೋದು. ಫೋನ್ ಕಾಲ್ ಮುಖಾಂತರ ಕೂಡ ಕಾಲ್ ಮಾಡಿ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಬೋದು. ಭಗವಂತ ಪ್ರತಿಯೊಬ್ಬರಿಗೂ ಕೂಡ ಇಷ್ಟೈಶ್ವರ್ಯವನ್ನು ಈಡೇರಿಸ್ಕೊಳ್ಳಿ. ಪ್ರಮುಖ ಮಕಾ ನಕ್ಷತ್ರದವರಿಗೆ ಅಂದ್ಕೊಂಡಿರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯದಲ್ಲೂ ದಿಗ್ವಿಜಯ ಪ್ರಾಪ್ತವಾಗಲಿ ಅಂತೇಳಿ ನಾನು ಬೇಡಿಕೊಳ್ತೇನೆ. ಶಿವಮಸ್ತು.